ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಮ್ಮ ಗುಲಾಬಿ ಗಿಡಗಳು ಅಂದರೆ ನೆಲದಲ್ಲಿರೋ ಗಿಡಗಳನ್ನು ನಾನು ಇವತ್ತು ತೊಗೊಂಡಿದ್ದೀನಿ. ನಾವು ನೆಲದಲ್ಲಿರೋ ಗಿಡಗಳಿಗೆ ಏನೇನು ಮಾಡ್ಬೋದು, ಅದೇ ರೀತಿ ನಾವು ಪಾಟಲ್ಲಿರೋ ಗಿಡಗಳಿಗೆ ಏನೇನು ಮಾಡಬೇಕು ಅಂತ ಆಲ್ರೆಡಿ ತೋರಿಸಿದ್ದೀನಿ. ನೆಲದಲ್ಲಿರೋ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಬಂದು ಹೂವಾಗಲಿಕ್ಕೆ ಏನೇನು ಮಾಡಬೇಕು, ನಾನೇನೇನು ಮಾಡಿದ್ದೀನಿ ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿ ಚಿಗುರುಗಳು ಬಂದಿದೆ. ನಾನು ಏನೇನು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತೋರಿಸಿಲ್ಲ ನಾನು, ಯಾಕಂದರೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ನನ್ನ ಚಿಗುರಿರೋ ಗಿಡಗಳನ್ನು ತೋರಿಸ್ತಾ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾನು ಡಿಟೇಲಾಗಿ ವಿವರಣೆ ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಗುಲಾಬಿ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು, ಪಾಟಲ್ಲಿರೋ ಗುಲಾಬಿ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು ಅನ್ನೋದನ್ನೆಲ್ಲ ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ. ನೋಡಿ ಎಷ್ಟೊಂದು ಚಿಗುರುಗಳು ಬಂದಿದೆ ಈ ಗಿಡದಲ್ಲಿ. ಇದೇ ರೀತಿ ನಮ್ಮ ಗಿಡಗಳಲ್ಲೂ ಆಗಬೇಕು ಅಂದರೆ ನಾವು ನೆಲದಲ್ಲಿರೋ ಗಿಡಗಳನ್ನು ತುಂಬ ಕೇರ್ ಮಾಡೋದು ಬೇಕಾಗಲ್ಲ. ಆದರೆ ಏನೇನು ಮಾಡಬೇಕು ಅಂತ ಇದರಲ್ಲಿ ಹೇಳ್ತೀನಿ. ತುಂಬ ದೊಡ್ಡದಾಗಿ ಬಿಟ್ಟರೂ ಏನೂ ಆಗಲ್ಲ. ಸ್ವಲ್ಪ ದೊಡ್ಡದಾಗಿ ಬಿಟ್ಟಾಗ ನಾವು ಆ ಗಿಡಕ್ಕೆ ನೀರನ್ನು ಹಾಗೆ ಹಾಕಬೇಕಾಗತ್ತೆ. ಮತ್ತು ನಾವು ಅದನ್ನು ಬಿಸಿಲೇ ಬರೋ ಜಾಗದಲ್ಲೇ ನೆಡಬೇಕಾಗತ್ತೆ. ಗುಲಾಬಿ ಗಿಡಗಳಿಗೆ ನೀರು ಮತ್ತು ಬಿಸಿಲು ಸಮ ಪ್ರಮಾಣದಲ್ಲಿ ಬೇಕಾಗತ್ತೆ. ನೀರು ತುಂಬಾ ಬೇಕಾಗತ್ತೆ ಮತ್ತು ಡೈಲಿ ನೀರನ್ನು ಹಾಕಬೇಕು. ಮತ್ತು ನಾವು ಇದಕ್ಕೆ ಶವರ್ ಥರ ನೀರು ಹಾಕಿದ್ರೆ ನೋಡಿ, ಇಲ್ಲೆಲ್ಲ ಶವರ್ ಥರ ನೀರು ಹಾಕಿದರೆ ಆ ಗಟ್ಟಿಯಾಗಿರೋವಂಥ ಕಾಂಡಕ್ಕೆಲ್ಲ ನೀರನ್ನು ನಾವು ಕೊಡ್ತಾ ಬಂದರೆ ಅದು ಅಲ್ಲೆಲ್ಲ ಚಿಗುರಿ ಬರುತ್ತೆ. ಆ ರೀತಿ ನೀರನ್ನು ಹಾಕಬೇಕು ಮತ್ತು ಬಿಸಿಲು ಬರಬೇಕು. ನೋಡಿ, ಎಲ್ಲ ಗಿಡಗಳನ್ನು ನಾನು ಆಲ್ರೆಡಿ ಪ್ರೂನಿಂಗ್ ಮಾಡಿದ ಮೇಲೆ ಇಷ್ಟೊಂದು ಚೆನ್ನಾಗಿ ಹೂ ಚಿಗುರಿದೆ. ಮತ್ತು ನಾವು ಕೆಳಗಡೆ ಮಣ್ಣನ್ನು ಅಗದು ಸುತ್ತ, ಅಂದರೆ ಗಿಡದ ಸುತ್ತ ಅಗದು ಅದಕ್ಕೆ ಗೊಬ್ಬರಗಳನ್ನು ಹಾಕಿದ್ದೀನಿ. ನಾನಿದಕ್ಕೆ ಕೋಳಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ. ಕೋಳಿ ಗೊಬ್ಬರ ಹಾಕಿದ್ದೀನಿ. ನಾವು ಕೋಳಿ ಗೊಬ್ಬರನ ಹಾಕಬೇಕಾದ್ರೆ ತುಂಬ 1 ವರ್ಷ ಹಳೇದಾಗಿರೋ ಗೊಬ್ಬರನ ತಗೋಬೇಕಾಗತ್ತೆ. ಯಾಕಂದರೆ ಅದು ತುಂಬ ಪವರ್ ಇರೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಇದು ಹೆಸರು ನೆನಪಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದಕ್ಕೂ ಅಷ್ಟೇ ನೀರನ್ನು ತುಂಬ ಜಾಸ್ತಿ ಹಾಕಬೇಕಾಗತ್ತೆ. ಎಷ್ಟು ದೊಡ್ಡ ಹೂವಾಗತ್ತೆ ನೋಡಿ. ಇದು ಯಾವಾಗಲೂ ಹೂವಾಗುವಂಥ ಗಿಡಗಳು. ಇದರ ಕಟಿಂಗನ್ನು ಯಾವ ರೀತಿ ಬೆಳೆಸ್ಬೇಕು ಅಂತ ನಾನು ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಹಾಗೆ ಕೋಳಿ ಗೊಬ್ಬರ ಹಾಕಿ ನಾವು ಅದಕ್ಕೆ ಹೊಸ ಮಣ್ಣನ್ನು ಹಾಕಿದ್ದೀವಿ. ಕೋಳಿ ಗೊಬ್ಬರ ರಿಂಗ್ ಥರ ಮಾಡಿ ಹಾಕಿ ಅಗದು ಮೊದಲು ಪ್ರೂನಿಂಗ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಮಣ್ಣನ್ನು ಹಾಕ್ಕೊಂಡಿದ್ದೀವಿ. ಅಗದುಕೊಂಡು ಗಿಡದ ಸುತ್ತ ಕೋಳಿ ಗೊಬ್ಬರನ ಹಾಕ್ಕೊಂಡು ಅದರ ಮೇಲೆ ಹೊಸ ಮಣ್ಣನ್ನು ಹಾಕಿದ್ದೀವಿ. ಸ್ವಲ್ಪನಾದರೂ ನಾವು ಹೊಸ ಮಣ್ಣನ್ನು ಹಾಕ್ಕೊಂಡಾಗ ಗಿಡಗಳಿಗೆ ತುಂಬ ಚೆನ್ನಾಗಿ ಅದು ಜೀವಾಣುಗಳು ಉತ್ಪತ್ತಿ ಆಗತ್ತೆ ಅಲ್ಲಿ. ಹಾಗಾಗಿ ಆಮೇಲೆ ಮಣ್ಣನ್ನು ಹಾಕಿದ ಮೇಲೆ ನಾವು ಅದಕ್ಕೆ ಮುಚ್ಕೊಂಡಿದ್ದೀವಿ. ಅಂದರೆ ಆ ಮಣ್ಣಿಗೆ ನೇರವಾಗಿ ಬಿಸಿಲು ಮತ್ತು ನೀರು ನಾವು ನೀರನ್ನು ಹಾಕಿದಾಗ ಅದು ತೊಳೆದು ಹೋಗಬಾರ್ದು ಮತ್ತು ನೇರವಾಗಿ ಬಿಸಿಲು ಬರಬಾರ್ದು. ಆದರೆ ಅಲ್ಲಿ ಮಲ್ಚಿಂಗ್ ಮಾಡಿದಾಗ ನಾವು ಗೊಬ್ಬರ ಹಾಕಿರೋದೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿ ತುಂಬ ಒಳ್ಳೆ ಪೌಷ್ಟಿಕಾಂಶಗಳನ್ನು ನಮ್ಮ ಗಿಡಗಳಿಗೆ ಕೊಡುತ್ತೆ. ಹಾಗಾಗಿ ನಾವು ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿದ್ದೀವಿ. ಆಮೇಲೆ ಡೈಲಿ ನೀರು ಹಾಕ್ತೀನಿ. ನೋಡಿ, ಇಷ್ಟೊಂದು ಹೂ ಬಿಟ್ಟಿದೆ ಇಲ್ಲಿ. ಈ ಗಿಡ ಎಲ್ಲ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಹೀಗೆ ನಾವು ಈಗ 1 ತಿಂಗಳು ನಾವು ಮಣ್ಣನ್ನು ಹಾಕಿ ಗೊಬ್ಬರನ ಹಾಕಿದ ಮೇಲೆ 1 ತಿಂಗಳು ನಾವು ಯಾವುದೇ ಲಿಕ್ವಿಡನ್ನು ಹಾಕಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಗೊಬ್ಬರನ ಹಾಕಿರ್ತೀವಿ. ಹಾಗಾಗಿ ನಾನು ಯಾವುದೇ ಲಿಕ್ವಿಡ್ ಹಾಕಿಲ್ಲ. ಆದರೂ ಕೂಡ ಇಷ್ಟೊಂದು ಚೆನ್ನಾಗಿ ಮೊಗ್ಗು ಬಿಟ್ಟಿದೆ. ಇನ್ನು ಮೇಲೆ ನಾನು ಇದಕ್ಕೆ
ಈಗ ಹೂವಾಗಿ ಒಂದು ಸರಿ ಮುಗಿಯುತ್ತಲ್ಲ, ಆಗ ನಾನು ಅದಕ್ಕೆ ಮತ್ತೆ ಪ್ರೂನಿಂಗ್ ಮಾಡಿ ಆ ಹೂವಾಗಿರೋ ಕಾಂಡನ 2 ಇಂಚ್ ಕೆಳಗಡೆ ಕಟ್ ಮಾಡಿ ಅದಕ್ಕೆ ಲಿಕ್ವಿಡನ್ನು ಕೊಡ್ತೀನಿ. ತುಂಬ ಚೆನ್ನಾಗಿ ಹೂ ಬೇಕು ಅಂದರೆ ನಾವು ಪ್ರೂನಿಂಗ್ನ ಮಾಡ್ತಾನೇ ಇರಬೇಕಾಗತ್ತೆ. ಹೂವಾಗಿರೋ ಕಾಂಡನೆಲ್ಲ ಕಟ್ ಮಾಡಿ ಮತ್ತು ಒಣಗಿರೋ ಕಾಂಡನೆಲ್ಲ ತೆಗಿತಾ ಚೆನ್ನಾಗಿ ಪ್ರೂನಿಂಗ್ ಮಾಡ್ತಾ ಅದಕ್ಕೆ ಕಾಲಕ್ಕೆ ಲಿಕ್ವಿಡನ್ನು ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಎಲ್ಲ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಗುಲಾಬಿ ಗಿಡಗಳು ನೋಡಿದ್ದು ಎಷ್ಟೊಂದು ಚೆನ್ನಾಗಿ ಚಿಗುರಿದೆ. ನೆಲದಲ್ಲಿ ಜಾಗ ಇದ್ದರೆ ನಾವು ಯಾವುದೇ ಗಿಡಗಳನ್ನಾದರೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ನೀರನ್ನು ಕೂಡ ನಾವು ಅಷ್ಟೇ ಜಾಸ್ತಿ ಹಾಕಬೇಕಾಗತ್ತೆ. ನೆಲದಲ್ಲಿರೋ ಗಿಡಗಳು ಬೇರು ತುಂಬ ಆಳವಾಗಿ ಹೋಗೋದ್ರಿಂದ ನೀರು ತುಂಬ ಜಾಸ್ತಿಯೇ ಹಾಕಬೇಕಾಗತ್ತೆ. ಎಷ್ಟು ಹಾಕಿದರೂ ಅದು ಹಾಳಾಗಲ್ಲ. ನಾವು ಪಾಟಲ್ಲಿರೋ ಗಿಡಗಳಿಗಾದರೆ ನೀರನ್ನು ಲಿಮಿಟೆಡ್ ಆಗಿ ಹಾಕಬೇಕಾಗತ್ತೆ, ತುಂಬ ಜಾಸ್ತಿ ಹಾಕೋ ಹಾಗಿಲ್ಲ. ನಾನಿಷ್ಟು ಮಾಡಿದ್ದೀನಿ. ಈಗ ಇಷ್ಟೊಂದು ಚೆನ್ನಾಗಿ ಹೂ ಬಿಟ್ಟಿದೆ ಇವೆಲ್ಲ ಗಿಡಗಳು. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.